ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರೋ ಬಂಗ್ಲೆಗುಡ್ಡದ ಮೇಲೆ ಮೂಳೆಗಳ ರಾಶಿ ಸಿಕ್ಕಿದ್ದು ಇಡೀ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಬಂಗ್ಲೆಗುಡ್ಡದಲ್ಲಿ ಶೋಧದ ವೇಳೆ ಮನುಷ್ಯರ ಮೂಳೆಗಳು ಪತ್ತೆಯಾಗಿವೆ. 5 ಕಡೆ ಪತ್ತೆಯಾದ ಮೂಳೆಗಳನ್ನ ಬ್ಯಾಗ್, ಚೀಲ, ಪ್ಲಾಸ್ಟಿಕ್ ಪೈಪ್ನಲ್ಲಿ ಸಂಗ್ರಹಿಸಲಾಗಿದೆ. ಭೂಮಿಯ ಮೇಲ್ಭಾಗದಲ್ಲೇ ಸಿಕ್ಕ ಅಸ್ಥಿಪಂಜರದ ಅವಶೇಷಗಳು, ಮೂಳೆಗಳನ್ನ ಸೋಕೋ ಟೀಮ್ ಸಂಗ್ರಹಿಸಿದ್ದು ಹೊರತರಲಾಗಿದೆ. ಮೂಳೆ ಪತ್ತೆಯಾದ ಪ್ರದೇಶದ ಮಣ್ಣಿನ ಸ್ಯಾಂಪಲ್ ಅನ್ನು ಸೋಕೋ ತಂಡ ಸಂಗ್ರಹಿಸಿದೆ. ಪುರುಷರ ಪ್ಯಾಂಟ್ ಕೂಡ ಪತ್ತೆಯಾಗಿದ್ದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಸಂಗ್ರಹಿಸಲಾಗಿದೆ. ಈ ಮೂಳೆ ಅವಶೇಷಗಳ ಸಂಗ್ರಹಕ್ಕಾಗಿ ಪೈಪು, ಉಪ್ಪು, ಪ್ಲಾಸ್ಟಿಕ್ ಬಾಕ್ಸ್ ಮತ್ತು ಸೀಲ್ ಮಾಡೋ ಬಟ್ಟೆಗಳು, ಸೀಲ್ ಹಾಕೋ ಮೇಣವನ್ನ ಎಸ್ಐಟಿ ತರಿಸಿಕೊಂಡಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ರಹಸ್ಯ ಅಸ್ಥಿಪಂಜರಗಳ ಶೋಧ ಕಾರ್ಯವನ್ನ ಎಸ್ಐಟಿ ತೀವ್ರಗೊಳಿಸಿದೆ. ಮಹಜರ್ ವೇಳೆ ಸೌಜನ್ಯ ಮಾವ ವಿಠಲಗೌಡ ಗುರುತಿಸಿದ್ದ ಸ್ಥಳಗಳಲ್ಲೇ ಎಸ್ಐಟಿ ಕಳೇಬರ ಶೋಧಕ್ಕೆ ಕೈ ಹಾಕಿದೆ. ಆದರೆ ಬುಧವಾರ ಗುಡ್ಡದ ಮೇಲೆ ಶೋಧ ಕಾರ್ಯ ತೀವ್ರಗೊಳಿಸೋಕೆ ಹೈಕೋರ್ಟ್ ನೋಟಿಸ್ ಕಾರಣ ಇರಬಹುದು ಎನ್ನಲಾಗಿದೆ. ದೂರುದಾರ ಪುರಂದರಗೌಡ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ರು. ಬಂಗ್ಲೆಗುಡ್ಡ ರಹಸ್ಯ ಪತ್ತೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಉಲ್ಲೇಖಿಸಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಎಸ್ಐಟಿಗೆ ನೋಟಿಸ್ ನೀಡಿತು. ಹೈಕೋರ್ಟ್ ನೋಟಿಸ್ ಬೆನ್ನಲ್ಲೇ ಎಸ್ಐಟಿಯಿಂದ ಅಸ್ಥಿಪಂಜರಕ್ಕಾಗಿ ಬಂಗ್ಲೆಗುಡ್ಡದಲ್ಲಿ ತೀವ್ರ ಶೋಧ ಕಾರ್ಯ ನಡೆದಿದೆ. ಈ ಕುರಿತು ಗುರುವಾರ ಹೈಕೋರ್ಟ್ಗೆ ಎಸ್ಐಟಿ ವರದಿ ಸಲ್ಲಿಸಬೇಕಿದೆ. ಹೀಗಾಗಿ ಎಸ್ಐಟಿ ಶೋಧ ಆರಂಭಿಸಿದ್ದು 5 ಕಡೆ ಮೂಳೆಗಳು ಪತ್ತೆಯಾಗಿವೆ. ಸೌಜನ್ಯ ಪರ ಹೋರಾಟಗಾರ ಮಹೇಶ್ ತಿಮರೋಡಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ. ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಮಾಡಿದ ಆರೋಪದಡಿ ಪೊಲೀಸರು ಬಂಧಿಸಿದರು. ಪೊಲೀಸರ ಈ ಕ್ರಮ ಖಂಡಿಸಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಮಹೇಶ್ ತಿಮರೋಡಿ ದೂರು ಸಲ್ಲಿಸಿದ್ದಾರೆ. ಬಂಧನದ ವೇಳೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ದೌರ್ಜನ್ಯ ಮಾಡಲಾಗಿದೆ. ಆರೋಗ್ಯ ಸಮಸ್ಯೆ ಇದ್ರೂ ಆಸ್ಪತ್ರೆಗೆ ದಾಖಲಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಆ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ತಿಮರೋಡಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮತ್ತು ಟ್ರಾಫಿಕ್ ಸಮಸ್ಯೆ ವಿರುದ್ಧ ಉದ್ಯಮಿಗಳ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ. ಈ ಬಗ್ಗೆ ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಯಾಬಾಜಿ ಟ್ವೀಟ್ ಮಾಡಿ ಅಸಮಾಧಾನ ಹೊರಹಾಕಿದ್ದಾರೆ. 9 ವರ್ಷಗಳಿಂದ ಬೆಳ್ಳಂದೂರು ನಮ್ಮ ಕಚೇರಿ ಪ್ಲಸ್ ಮನೆಯಾಗಿದೆ. ಆದ್ರೀಗ ಈ ಏರಿಯಾದಲ್ಲಿ ಮುಂದುವರಿಯುವುದು ತುಂಬಾ ಕಷ್ಟ. ನಾವು ಇಲ್ಲಿಂದ ಹೊರಗೆ ಹೋಗಲು ನಿರ್ಧರಿಸಿದ್ದೇವೆ. ನಮ್ಮ ಸಹೋದ್ಯೋಗಿಗಳಿಗೆ ಸಂಚಾರ ಮಾಡುವುದು ಕಷ್ಟವಾಗಿದೆ. ಒಂದು ಸೈಡ್ ಪ್ರಯಾಣಕ್ಕೆ 1.5 ಗಂಟೆ ಸಮಯ ಬೇಕಾಗಿದೆ. ಬೆಂಗಳೂರಿನ ರಸ್ತೆಗಳು ಗುಂಡಿ ಮತ್ತು ಧೂಳಿನಿಂದ ತುಂಬಿದೆ. ಅವುಗಳನ್ನು ಸರಿಪಡಿಸುವ ಕನಿಷ್ಠ ಉದ್ದೇಶವೂ ಇಲ್ಲ. 5 ವರ್ಷದಲ್ಲಿ ಯಾವುದೇ ಬದಲಾವಣೆಗಳೂ ಕಾಣಿಸಲಿಲ್ಲ. ಹೀಗಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಈ ಟ್ವೀಟ್ ಬಳಿಕ ಬ್ಲಾಕ್ ಬಕ್ ಸಂಸ್ಥೆಯ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ನಾವು ಬೆಂಗಳೂರಿನಿಂದಲೇ ಹೊರ ಹೋಗ್ತೀವಿ ಅಂದಿಲ್ಲ. ಸಮಸ್ಯೆ ಇರೋ ಬೆಳಂದೂರಿನಿಂದ ಬೆಂಗಳೂರಿನ ಮತ್ತೊಂದು ಭಾಗಕ್ಕೆ ಹೋಗಲು ನಿರ್ಧರಿಸಿದ್ದೀವಿ ಅಷ್ಟೇ ಅಂದಿದ್ದಾರೆ. ಇನ್ನು ಬ್ಲಾಕ್ ಬಕ್ ಕಂಪನಿಯ ರಾಜೇಶ್ ಯಾಬಾಜಿ ಟ್ವೀಟ್ ಮಾಡಿದ ಬೆನ್ನಲ್ಲೇ ಆಂಧ್ರ ಪ್ರದೇಶದ ಐಟಿ ಸಚಿವ ನಾರಾ ಲೋಕೇಶ್ ಟ್ವೀಟ್ ಮಾಡಿದ್ದಾರೆ. ಬ್ಲಾಕ್ ಬಕ್ ಕಂಪನಿಯನ್ನ ಬೆಂಗಳೂರಿನಿಂದ ಆಂಧ್ರಕ್ಕೆ ಸ್ಥಳಾಂತರಿಸಲು ಆಹ್ವಾನಿಸಿದ್ದಾರೆ. ಹಾಯ್ ರಾಜೇಶ್, ನಿಮ್ಮ ಕಂಪನಿಯನ್ನು ವಿಶಾಖಪಟ್ಟಣಂಗೆ ಶಿಫ್ಟ್ ಮಾಡುವ ವಿಚಾರವಾಗಿ ನಾನು ಆಸಕ್ತಿ ವಹಿಸಲೇ. ನಾವು ಭಾರತದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದೇವೆ. ಅಲ್ಲದೆ ಅತ್ಯುತ್ತಮ ಗುಣಮಟ್ಟದ ಮೂಲ ಸೌಕರ್ಯಗಳನ್ನು ನಿರ್ಮಾಣ ಮಾಡ್ತಿದ್ದೇವೆ. ಮಹಿಳೆಯರಿಗೆ ಸುರಕ್ಷಿತ ನಗರ ಎಂಬ ಹೆಗ್ಗಳಿಕೆಯೂ ಇದೆ. ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ರಾಜೇಶ್ ಯಾಬಾಜಿ ಪೋಸ್ಟ್ ಉಲ್ಲೇಖಿಸಿ ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಆಡಳಿತದ ದೊಡ್ಡ ವೈಫಲ್ಯ ಆಗಿದೆ ಅಂದಿದ್ದಾರೆ. ಜೊತೆಗೆ ಹಲವು ಕಂಪನಿಗಳ ಸಿಇಒಗಳು ಹೊರ ಹೋಗ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇದು ನಮ್ಮೂರು, ನಾವು ಈ ಊರಿಗೆ ಮುಂದೆ ತಗೊಂಡು ಹೋಗ್ಬೇಕು. ನಮ್ಮ ಸಿಟಿ ಇದು, ನಾವಿಲ್ಲಿ ಹುಟ್ಟಿದ್ದು ಬದುಕಿದ್ದು, ನಾವಿಲ್ಲಿ ನಾವು ಪ್ರಾಸ್ಪರ್ ಆಗಿದ್ದಿಲ್ಲ, ಇಲ್ಲೆಲ್ಲ ಬರಬೇಕು. ಜನರಿಗೆಲ್ಲ ಒಟ್ಟಿಗೆ ಆಗ್ಬಿಟ್ಟು ಪ್ರೊಟೆಸ್ಟ್ ಮಾಡ್ಬೇಕು ನಾನು ಅಪೀಲ್ ಮಾಡ್ತೀನಿ. ನಾನು ಹೇಳ್ತೀನಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ನಮ್ಮ ಐಟಿ ಮಿನಿಸ್ಟ್ರಿಗೆ, ಅವ್ರಿಗೆ ಎಲ್ಲ ಮಾತಾಡಿ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಇದೇನು ಜಾಸ್ತಿ ಕೆಲಸ ಅಲ್ಲ, ಪಾಟಲ್ ಸರಿ ಮಾಡೋದು ಜಾಸ್ತಿ ಕೆಲಸ ಅಲ್ಲ. ಇದೇನು ಡೆಡ್ ಟೆಕ್ನಾಲಜಿ ಅಲ್ಲ. ಸಿಟಿಯಿಂದ ಸ್ಟ್ರೀಟನ್ನು ಕ್ಲೀನ್ ಮಾಡೋದೇನಿಲ್ಲ. 8 ಲಕ್ಷ ಜನ ಕೆಲಸ ಮಾಡ್ತಾರಲ್ಲಿ. ಆ ಒಂದು ರಸ್ತೆ ಮಾಡೋಕ್ಕಾಗಲ್ವಾ? 2 ವರ್ಷ ಆಯ್ತು ಇದ್ರು ಬಂದ್ಬಿಟ್ಟು. ಇವರೇನು ಇಲ್ಲ ಬಿಜೆಪಿ ಮಾಡಿದ್ರು, ಬಿಜೆಪಿನೂ ಅದೇ ಕಾಂಗ್ರೆಸ್ ಮಾಡ್ತಾರೆ. ಬೆಂಗಳೂರಿನ ಐಟಿ-ಬಿಟಿ ಉದ್ಯೋಗಿಗಳೇ ಹೆಚ್ಚಾಗಿರುವ ಪಣತ್ತೂರು ಮೈನ್ ರೋಡ್ನಲ್ಲಿ ರಸ್ತೆ ಗುಂಡಿಗಳಿಂದ ಜನ ಬೇಸತ್ತಿದ್ದಾರೆ. ಈ ಗುಂಡಿಗಳು ಮತ್ತು ಟ್ರಾಫಿಕ್ನಿಂದ ನಮಗೆ ಮುಕ್ತಿ ಕೊಡಿ, ಇಲ್ಲ ನಮ್ಮ ಟ್ಯಾಕ್ಸ್ ಹಣ ವಾಪಸ್ ಕೊಟ್ಟು ಬಿಡಿ, ನಮ್ಮ ನಗರವನ್ನು ನಾವೇ ನಿರ್ಮಾಣ ಮಾಡಿಕೊಳ್ಳುತ್ತೀವಿ ಅಂತ ಭಿತ್ತಿಪತ್ರ ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ. ಟ್ಯಾಕ್ಸ್ ನಾವು ಕಟ್ಟಿರೋದ್ರಿಂದ ಏನು ಇದುವರೆಗೂ ಅನುಕೂಲ ಆಗಿಲ್ಲ. ಸೊ ಇವಾಗ ನೀವು ಅಷ್ಟು ಟ್ಯಾಕ್ಸ್ನ ರೀಫಂಡ್ ಮಾಡಿದ್ರೆ ಅಥವಾ ನೆಕ್ಸ್ಟ್ 2 ವರ್ಷ ನಮ್ಮ ಹತ್ರ ಟ್ಯಾಕ್ಸ್ ತಗೋಬೇಡಿ. ಕೋಟ್ಯಾನ್ ಗಟ್ಟಲೆ ನಮ್ಮ ಹತ್ರ ಮನಿ ದುಡ್ಡು ಉಳಿಯುತ್ತೆ. ಅದನ್ನ ನಾವು ಕ್ರೌಡ್ ಸೋರ್ಸ್ ಮಾಡಿ
ನಮ್ಮ ರೋಡು, ನಮ್ಮ ಚರಂಡಿಗಳು, ನಮ್ಮ ಸೀವೇಜ್ ಸಿಸ್ಟಮ್ ಎಲ್ಲ ತುಂಬಾ ಸಸ್ಟೈನೇಬಲ್, ತುಂಬಾ ಚೆನ್ನಾಗಿ ಮಾಡ್ಕೋತೀವಿ. ಬೆಂಗಳೂರಿನಲ್ಲಿ ರಸ್ತೆ ಅವ್ಯವಸ್ಥೆ ಬಗ್ಗೆ ಉದ್ಯಮಿಗಳ ಆಕ್ರೋಶ ಕುರಿತು ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಬೆಂಗಳೂರಿನ ರಸ್ತೆಗಳು ಎಕ್ಕುಟ್ಟು ಹೋಗಿವೆ, ಉದ್ಯಮಗಳು ಬೆಂಗಳೂರು ಬಿಟ್ಟು ಹೋಗುವ ಪರಿಸ್ಥಿತಿ ಬಂದಿದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದೆಡೆ ಭ್ರಷ್ಟಾಚಾರದ ಬ್ರ್ಯಾಂಡ್ ಅಂಬಾಸಿಡರ್ ಬೆಂಗಳೂರು ಆಗುತ್ತದೆ, ಗುಂಡಿಯೊಳಗೆ ರಸ್ತೆ ಇದೆ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಗುಡುಗಿದ್ದಾರೆ. ಪರಿಹಾರ ಕೊಡ್ತಾ ಇಲ್ಲ, ಏನಕ್ಕೂ ಪರಿಹಾರ ಇಲ್ಲ, ಪರಿಹಾರ ಕೊಡಕ್ಕೆ ಹಣ ಇಲ್ಲ ಇವ್ರ ಹತ್ರ. ಪಾಪರ್ ಆಗಿರುವಂಥ ಸರ್ಕಾರ ಇವತ್ತು ಗುಂಡಿ ಮುಚ್ಚುವ ಸಾಮರ್ಥ್ಯ ಮತ್ತು ಇಚ್ಛಾಶಕ್ತಿ ಇಲ್ಲದೆ ಇರೋರು ಬ್ರಾಂಡ್ ಬೆಂಗಳೂರು ಏನು ಮಾಡ್ತಾರೆ? ಬ್ರಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರಾಗಿ ಬದಲಾಗಿದೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ರಸ್ತೆ ಗುಂಡಿ ಮುಚ್ಚಲು ನವೆಂಬರ್ ಡೆಡ್ಲೈನ್ ಕೊಟ್ಟಿರುವುದಾಗಿ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗಿದೆ. ನವೆಂಬರ್ ಒಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಗುತ್ತಿಗೆದಾರರಿಗೆ ಅಂತಿಮ ಗಡುವು ನೀಡಲಾಗಿದೆ. ಸ್ವಚ್ಛ ಬೆಂಗಳೂರು ಮತ್ತು ಸುಗಮ ಸಂಚಾರವೇ ನಮ್ಮ ಗುರಿಯಾಗಿರುವುದರಿಂದ ಆದಷ್ಟು ಬೇಗ ರಸ್ತೆ ಗುಂಡಿಗಳಿಗೆ ಜಿಬಿಎ ಮುಕ್ತಿ ನೀಡಲಿದೆ. ಕೇಂದ್ರ ಸರ್ಕಾರ ಉದ್ಯೋಗ ಸೃಷ್ಟಿಯ ಭರವಸೆ ಈಡೇರಿಸಿಲ್ಲ ಅಂತ ಆರೋಪಿಸಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗಿದೆ. ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಪದವೀಧರರ ದಿರಿಸು ಧರಿಸಿ ಪಕೋಡ ತಯಾರಿಸುವ ಮೂಲಕ ಧರಣಿ ಮಾಡಲಾಗಿದೆ. ನಿರ್ಮಲಾ ಕಚೇರಿಯೊಳಗೂ ನುಗ್ಗಿ ಸಿಬ್ಬಂದಿ ಕಾರ್ಯಕರ್ತರು ಪಕೋಡ ನೀಡಿದ್ರು. ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ರಾಜ್ಯದಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ಕೈಬಿಡುವ ಪ್ರಕ್ರಿಯೆ ಚುರುಕು ಪಡೆದಿದೆ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ನಾಮಫಲಕದಲ್ಲಿ ಸಂಶಯಾಸ್ಪದ ಪಡಿತರ ಚೀಟಿದಾರರ ಹೆಸರುಗಳನ್ನ ಪ್ರದರ್ಶಿಸಲಾಗುತ್ತಿದೆ. ಅಧಿಕಾರಿಗಳು ನಾಮಫಲಕದಲ್ಲಿ ಹೆಸರು ಇರುವವರ ದಾಖಲೆಯನ್ನ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಅನರ್ಹ ಅಂತ ಕಂಡು ಬಂದ್ರೆ ಕಾರ್ಡು ರದ್ದು ಮಾಡಲಿದ್ದಾರೆ. ಕೇವಲ ರದ್ದು ಮಾಡುವುದಷ್ಟೇ ಅಲ್ಲದೆ ಅಂತಹವರಿಗೆ ದಂಡವನ್ನು ವಿಧಿಸಲು ಆಹಾರ ಇಲಾಖೆ ಮುಂದಾಗಿದೆ. ಮುಡಾ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿರುವ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಮಧ್ಯಂತರ ಜಾಮೀನು ಅರ್ಜಿ ವಜಾ ಹಾಕಿದೆ. ಅರ್ಜಿ ವಜಾ ಮಾಡಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಿಸಿದೆ. ಅಲ್ಲದೆ ದಿನೇಶ್ರನ್ನ 9 ದಿನ ಇಡಿ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶಿಸಿದೆ. ಮುಡಾ ಕೇಸ್ ವಿಚಾರಣೆಗೆ ಕರೆದಿದ್ದ ಇಡಿ ಅಧಿಕಾರಿಗಳು ವಿಚಾರಣೆ ಬಳಿಕ ದಿನೇಶ್ ಕುಮಾರ್ರನ್ನ ಬಂಧಿಸಿದ್ರು. ಕೋರ್ಟ್ ಆದೇಶ ನೀಡಿದ್ರೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ಸೌಲಭ್ಯವನ್ನ ನೀಡದ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಿತು. ಎಸ್ಪಿಪಿ ಹಾಗೂ ದರ್ಶನ್ ಪರ ವಾದವನ್ನ ಆಲಿಸಿದ ಕೋರ್ಟ್ ಸೆಪ್ಟೆಂಬರ್ 19ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ. ವಿಚಾರಣೆ ವೇಳೆ ದರ್ಶನ್ ಪರ ವಾದವನ್ನ ಮಂಡಿಸಿದ ವಕೀಲ ಸುನಿಲ್ ಮಗ್, ಬೆಡ್ಶೀಟ್, ರಗ್ಗು, ಬಕೆಟ್ ಅನ್ನ ಮೊದಲೇ ನೀಡಿದ್ದಾರೆ. ನ್ಯಾಯಾಲಯ ಆದೇಶ ಮಾಡಿದ ಬಳಿಕ ಏನನ್ನೂ ಕೊಟ್ಟಿಲ್ಲ ಅಂತ ಸುನಿಲ್ ವಾದಿಸಿದ್ದಾರೆ. ಇನ್ನು ಪ್ರತಿವಾದವನ್ನ ಮಂಡಿಸಿದ ಎಸ್ಪಿಪಿ ಸಚಿನ್, ಆರೋಪಿ ದರ್ಶನ್ಗೆ ಟೆಲಿಫೋನ್ ನೀಡಲಾಗಿದೆ, ಜೈಲಿನಲ್ಲಿ ವಾಕಿಂಗ್ ಮಾಡಲು ಅವಕಾಶವನ್ನ ನೀಡಲಾಗಿದೆ, ಬೆಡ್ಶೀಟ್, ಮಗ್ ಎಲ್ಲವನ್ನ ನೀಡಿದ್ದೇವೆ, ಕೋರ್ಟ್ ನಿರ್ದೇಶನ ನೀಡಿದ ಸವಲತ್ತುಗಳನ್ನ ನೀಡಲಾಗಿದೆ ಅಂತ ವಾದವನ್ನ ಮಂಡಿಸಿದ್ದಾರೆ. ವಾದ ಪ್ರತಿವಾದವನ್ನ ಆಲಿಸಿದ ಕೋರ್ಟ್ ಸೆಪ್ಟೆಂಬರ್ 19ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ. ವಿಜಯಪುರ ಜಿಲ್ಲೆ ಚಡಚಣದ ಎಸ್ಬಿಐ ಶಾಖೆಯಲ್ಲಿ ಮಂಗಳವಾರ ಸಂಜೆ ನಡೆದ ದರೋಡೆ ವೇಳೆ 21 ಕೋಟಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ದೋಚಿದ್ದಾರೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗೆ ಹೇಳಿಕೆ ನೀಡಿದ್ದಾರೆ. ಇನ್ನು ಮಹಾರಾಷ್ಟ್ರದ ಹುಳಜಂತಿಯಲ್ಲಿ ದರೋಡೆಕೋರರ ವಾಹನ ಪತ್ತೆಯಾಗಿದೆ. ವಾಹನದಲ್ಲಿ ಸ್ವಲ್ಪ ಹಣ, ಚಿನ್ನಾಭರಣದ ಪ್ಯಾಕೆಟ್ಗಳು ಸಿಕ್ಕಿವೆ. ಶೀಘ್ರದಲ್ಲೇ ಚಡಚಣ ಬ್ಯಾಂಕ್ ದರೋಡೆಕೋರರನ್ನ ಬಂಧಿಸುತ್ತೇವೆ ಎಂದಿದ್ದಾರೆ. ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆ ವೇಳೆ ಶ್ರೀಶೈಲ್ ಹೆಸರಿನ ಗ್ರಾಹಕ ಬ್ಯಾಂಕ್ನಲ್ಲಿ ಲಾಕ್ ಆಗಿದ್ದ. ದರೋಡೆಕೋರರು ಚಾಕು ತೋರಿಸಿ ಶ್ರೀಶೈಲ್ ಮೊಬೈಲ್ ಅನ್ನ ಕಸಿದಿದ್ರು. ನಗದು ಚಿನ್ನಾಭರಣವನ್ನ ದೋಚಿಕೊಂಡು ಹೋಗುವಾಗ ಮೊಬೈಲ್ ವಾಪಸ್ ಮಾಡಿ ಹೋಗಿದ್ದಾರೆ. ಈ ಸಂಬಂಧ ಪೊಲೀಸರು ಶ್ರೀಶೈಲನನ್ನ ವಿಚಾರಣೆ ನಡೆಸಿದ್ದಾರೆ. ಇನ್ನು ಬ್ಯಾಂಕ್ ದರೋಡೆ ಬಳಿಕ ಬ್ಯಾಂಕ್ನಲ್ಲಿ ಹಣ ಜಮೆ ಮಾಡಿರುವ, ಲಾಕರ್ನಲ್ಲಿ ಒಡವೆ ಇಟ್ಟಿರುವ ಗ್ರಾಹಕರಲ್ಲಿ ಆತಂಕ ನಿರ್ಮಾಣವಾಗಿದೆ. ಎಲ್ಲರೂ ಬ್ಯಾಂಕ್ ಬಳಿ ಬಂದು ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಿದ್ದಾರೆ. ಲಾಕರ್ ತೋರಿಸ್ರಿ ಅಷ್ಟೇ. ಎಷ್ಟು ಇಟ್ಟಿರಿ ಮಕ್ಕಳು? 3-4 ತಮ್ಮ ಅವಂದು, ನಮ್ಮ ತಮ್ಮ ನೆಂಟಿದು, ನಮ್ದು ಎಲ್ಲ ಭಾಳ ಇಟ್ಟೇವ್ರಿ. ಎಷ್ಟು ಗ್ರಾಮ್ ಅಂದಾಜು? 30 ತೊಲಿ ಅದ ರೀ. 300 ಗ್ರಾಮ್ ಇಟ್ಟಿರಿ? ದುಡ್ಡು ಏನಾರು ಇಟ್ಟಿರಿ? ಇಲ್ರಿ, ದುಡ್ಡು ಇಲ್ರಿಪ್ಪ. ಸುಂಕ ಸಮರದ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರಧಾನಿ ಮೋದಿಯವರ 75ನೇ ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳಿದ್ದಾರೆ. ಮಂಗಳವಾರ ರಾತ್ರಿ 12 ಗಂಟೆಯಾಗುವ ಮೊದಲೇ ಟ್ರಂಪ್ ಮೋದಿಗೆ ಕರೆ ಮಾಡಿ ಜನ್ಮದಿನದ ಶುಭಾಶಯ ಹೇಳಿದ್ದಾರೆ.
ಇದೇ ರೀತಿ ರಷ್ಯಾ ಅಧ್ಯಕ್ಷ ಪುಟಿನ್, ಇಸ್ರೇಲ್ ಪ್ರಧಾನಿ ನೆತನ್ಯಾಹು, ಆಸ್ಟ್ರೇಲಿಯಾ ಪ್ರಧಾನಿ ಆಲ್ಬನೀಸ್ ಸೇರಿದಂತೆ ಹಲವು ವಿದೇಶಿ ನಾಯಕರು ಮೋದಿಗೆ ವಿಶ್ ಮಾಡಿದ್ದಾರೆ. ಇತ್ತ ರಜನಿಕಾಂತ್, ಶಾರುಖ್ ಖಾನ್, ಅಮೀರ್ ಖಾನ್ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಪ್ರಧಾನಿಗೆ ಶುಭಾಶಯ ಹೇಳಿದ್ದಾರೆ. ಈ ಬಾರಿ ಹಲವು ಸ್ಟಾರ್ಗಳು ವಿಡಿಯೋ ಮೂಲಕ ವಿಶ್ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ 75ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿ ಹಲವು ಗಣ್ಯರು ಜನ್ಮದಿನದ ಶುಭಾಶಯ ಕೋರಿದ್ದಾರೆ. ಹುಟ್ಟುಹಬ್ಬದ ದಿನವೂ ಪ್ರಧಾನಿ ಮೋದಿ ಭಯೋತ್ಪಾದಕರ ವಿರುದ್ಧ ಗುಡುಗಿದ್ದಾರೆ. ಇದು ನವಭಾರತ, ಯಾವ ಬೆದರಿಕೆಗೂ ಹೆದರಲ್ಲ ಅಂತ ಮಧ್ಯಪ್ರದೇಶದಲ್ಲಿ ಅಬ್ಬರಿಸಿದ್ದಾರೆ. ಪ್ರಧಾನಿ ಮೋದಿ ಜೀವನವನ್ನ ಬೆಳ್ಳಿತೆರೆಯಲ್ಲಿ ತೋರಿಸಲು ಮಲಯಾಳಂ ಚಿತ್ರತಂಡ ನಿರ್ಧರಿಸಿದೆ. ಮೋದಿ ಹುಟ್ಟುಹಬ್ಬದಂದೇ ಸಿಲ್ವರ್ ಕ್ಯಾಸ್ಟ್ ಕ್ರಿಯೇಷನ್ಸ್ ಮಾವೊಂದೇ ಸಿನಿಮಾದ ಹೆಸರು ಘೋಷಿಸಿದೆ. ಮೋದಿ ಪಾತ್ರದಲ್ಲಿ ಮಲಯಾಳಂ ನಟ ಉನ್ನಿ ಮುಕುಂದನ್ ಕಾಣಿಸಿಕೊಳ್ಳಲಿದ್ದಾರೆ. ಮೋದಿ ಬಾಲ್ಯದಿಂದ ಹಿಡಿದು ಪ್ರಧಾನಿ ಆದವರೆಗಿನ ಪಯಣ ಸಿನಿಮಾ ರೂಪ ಪಡೆಯಲಿದೆ. ಸಿನಿಮಾಗೆ ರವಿ ಬಸ್ರೂರ್ ಸಂಗೀತ, ಕ್ರಾಂತಿಕುಮಾರ್ ಸಿಎಚ್ ನಿರ್ದೇಶನ ಮಾಡಲಿದ್ದಾರೆ. ಪ್ರಧಾನಿ ಮೋದಿ ಹುಟ್ಟುಹಬ್ಬವನ್ನ ಕಾಂಗ್ರೆಸ್ ನಿರುದ್ಯೋಗ ದಿನವನ್ನಾಗಿ ಆಚರಿಸಿದೆ. ಕಾರಿನಲ್ಲಿ ಸಾಗಿಸುತ್ತಿದ್ದ 20 ಕೆಜಿ ಗಾಂಜಾವನ್ನ ಬೆಂಗಳೂರಿನ ಪೊಲೀಸರು ಬೇಟೆಯಾಡಿದ್ದಾರೆ. ಪೊಲೀಸರ ದಾಳಿ ವೇಳೆ ಕಾರಿನಲ್ಲಿದ್ದ ಇಬ್ಬರು ಪರಾರಿಯಾಗಿದ್ದು, ಚಾಲಕ ನಹೀಂ ಅಹಮದ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವರದಕ್ಷಿಣೆ ಕಿರುಕುಳ ಆರೋಪದ ಪೊಲೀಸ್ ನೋಟಿಸ್ಗೆ ನಿರ್ದೇಶಕ ನಟ ಎಸ್ ನಾರಾಯಣ್ ಕುಟುಂಬ ಡೋಂಟ್ ಕೇರ್ ಅಂದಿದೆ. ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ಆದರೆ ಈವರೆಗೂ ನಾರಾಯಣ್ ಕುಟುಂಬದ ಯಾರೊಬ್ಬರೂ ವಿಚಾರಣೆಗೆ ಹಾಜರಾಗಿಲ್ಲ. ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯಿಂದ ಪಾಕಿಸ್ತಾನ ಕ್ರಿಕೆಟ್ ತಂಡ ಹೊರಹೋಗುತ್ತಾ ಅಥವಾ ಪೂರ್ತಿ ಟೂರ್ನಿ ಆಡುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಯುಎಇ ಜೊತೆಗೆ ಬುಧವಾರ ಪಂದ್ಯ ಆಡದಿರಲು ಪಾಕಿಸ್ತಾನ ನಿರ್ಧರಿಸಿತ್ತು. ರಾತ್ರಿ 8 ಗಂಟೆಗೆ ಯುಎಇ ತಂಡದ ಜೊತೆ ನಡೆಯಬೇಕಿರುವಂತಹ ಪಂದ್ಯ ಆಡಲ್ಲ ಎಂದಿತ್ತು. ಆದರೆ ಕೆಲವೇ ನಿಮಿಷಗಳ ಬಳಿಕ ಪಂದ್ಯ ಆಡೋದಾಗಿ ಪಿಸಿಬಿ ತಿಳಿಸಿದೆ. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದತ್ತ ಪಾಕ್ ಆಟಗಾರರು ಮತ್ತೆ ಬಂದಿದ್ದಾರೆ. ಐಸಿಸಿ ಮುಂದೆ 2 ಬೇಡಿಕೆ ಇಟ್ಟು ಆಡಲು ಪಾಕ್ ಕ್ರಿಕೆಟ್ ಮಂಡಳಿ ಒಪ್ಪಿದೆ. ಭಾನುವಾರ ಪಂದ್ಯದ ಬಳಿಕ ಪಾಕ್ ಆಟಗಾರರ ಹ್ಯಾಂಡ್ಶೇಕ್ ಮಾಡದೆ ಬಂದಿತ್ತು ಭಾರತ ತಂಡ. ಆ ಪಂದ್ಯದ ಮ್ಯಾಚ್ ರೆಫರಿ ಆಂಡಿ ಪೈಕ್ರಾಫ್ಟ್ ವಜಾಕ್ಕೆ ಪಾಕ್ನ ಪಿಸಿಬಿ ಒತ್ತಾಯಿಸಿತ್ತು. ಈ ಮನವಿಯನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ತಿರಸ್ಕರಿಸಿತು. ಇದೀಗ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹೊಸ ನಾಟಕ ಆರಂಭಿಸಿದೆ.